ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಮಾರ್ಚ್ 8ನೇ ತಾರೀಕಿಂದ 14ನೇ ತಾರೀಕು ತನಕ ಯಾವ್ಯಾವ ದ್ವಾದಶ ರಾಶಿಗಳಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ. ಈ ವಾರದ ವಿಶೇಷತೆ ಏನು ಅಂದರೆ, ಮಾರ್ಚ್ 11ನೇ ತಾರೀಕು ಗುರು ನಮಗೆ ವಕ್ರ ತ್ಯಾಗ ಮಾಡಿ, ಅಂದರೆ ರೆಟ್ರೋಗೇಷನ್ ಮೋಷನ್ನಿಂದ ಡೈರೆಕ್ಟ್ ಮೋಷನ್ ಬರ್ತಾ ಇದೆ. ಯಾವಾಗ ಮಾರ್ಗೀಯವಾಗಿ ಸಂಚರಿಸುತ್ತೋ ಗೋಚಾರದಲ್ಲಿ, ಆಗ ಗುರು ಪ್ರಬಲನಾಗ್ತಾರೆ. ಆಗ ಗುರುವಿನ ಆಶೀರ್ವಾದ ಎಲ್ಲ ದ್ವಾದಶ ರಾಶಿಗಳು ಸಿಗುತ್ತೆ. ಹಾಗಾಗಿ ಒಳ್ಳೆಯದೇ ಆಗುತ್ತೆ. ಇನ್ಮೇಲೆ ಗ್ರಹಣ ಕೂಡ ಕಳೆದಿದೆ. ಜೊತೆಗೆ ನೋಡಿ, ಗುರುವಿನ ದೃಷ್ಟಿ ತುಲಾರಾಶಿ ಆಗ್ಬೋದು, ಧನುರಾಶಿ ಆಗ್ಬೋದು, ಕುಂಭರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಶುಭ ಫಲಗಳನ್ನ ನಿರೀಕ್ಷಿಸ್ಬೋದು. ನಂತರ ಈ ವಾರದ ಮೊದಲನೇ 3-4 ದಿವಸದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದೆ. ಹಾಗಾಗಿ ಚಂದ್ರನ ಬಲ ಕಡಿಮೆ ಇರುತ್ತೆ. ನಂತರ ವಾರಾಂತ್ಯದಲ್ಲಿ ಚಂದ್ರನಿಂದ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಈಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ನೋಡಿ, ಕುಂಭರಾಶಿಯಲ್ಲಿ 4 ಗ್ರಹಗಳು ಇದೆ. ರಾಹು ನಕ್ಷತ್ರದಲ್ಲಿ, ಮತ್ತೆ ಸೂರ್ಯ, ಕುಜ, ಬುಧ, ಈ 3 ಗ್ರಹಗಳು ರಾಹುವಿನ ಜೊತೆ ಸೇರಿದೆ. ರಾಹು ಅಂದ್ರೆ ಏನು? ದೊಡ್ಡದು ಮಾಡೋ ಅಂತ ಕೆಲಸ. ಇವಾಗ ಕೇತು ನಮಗೆ ಇಂಟ್ರೋವರ್ಟ್ ಮಾಡಿದ್ರೆ, ರಾಹು ಎಕ್ಸ್ಟ್ರೋವರ್ಟ್ ಅಂದ್ರೆ ದೊಡ್ಡದು ಮಾಡೋ ಕೆಲಸ. ಅಲ್ಲಿ ಈಗ ನಾವು ಯಾವಾಗ ಕುಜ ಸೇರುತ್ತೋ ಅವಾಗ ಫೈರು, ಅಗ್ನಿ, ಕೋಪ, ತಾಪ ಇದನ್ನೆಲ್ಲ ದೊಡ್ಡದು ಮಾಡ್ತಾ ಇರುತ್ತೆ. ಅಲ್ಲಿ ಸೂರ್ಯನೂ ಸೇರಿದೆ. ಹಾಗಾಗಿ ಈಗ ಸರ್ಕಾರಿ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೂರ್ಯ ರಾಹು ಕಾಂಬಿನೇಷನ್ ಅಲ್ಲಿ ಒಳ್ಳೊಳ್ಳೆ ಅವಕಾಶಗಳು, ಹೆಚ್ಚಿನ ಅವಕಾಶಗಳು ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಆದರೂ ಕೂಡ ಎನಿಮಿ ಅಂದರೆ ಶತ್ರುಗಳಾಗಿರೋದ್ರಿಂದ ಕುಜಂಗಾಗಲಿ ಸೂರ್ಯಂಗಾಗಲಿ ರಾಹು ಆರೋಗ್ಯದ ಸಮಸ್ಯೆ ಕೂಡ ಸ್ವಲ್ಪ ತಕ್ಕ ಮಟ್ಟಕ್ಕೆ ತಂದುಕೊಡುತ್ತೆ. BP ವೇರಿಯೇಷನ್ ಜಾಸ್ತಿ ಆಗ್ಬೋದು. ಬಟ್ ಆದರೆ ನೋಡಿ, ಬುಧ ರಾಹು ಕಾಂಬಿನೇಷನ್ ಅಲ್ಲಿ ನಿಮಗೆ ವ್ಯವಹಾರದ ಆಪರ್ಚುನಿಟಿನೂ ಈ ವಾರದಲ್ಲಿ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಮತ್ತೆ ಮೀನ ರಾಶಿಯಲ್ಲಿ ಈಗ ನೋಡಿ, ಶುಕ್ರ ಮತ್ತೆ ಶನಿ ಯುತಿ, ಮತ್ತೆ ಅಲ್ಲಿ ಇಬ್ಬರು ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಶನಿ ನಮಗೆ ಕರ್ಮಕಾರಕನಾಗಿ, ಶುಕ್ರ ನೋಡಿ ಲಕ್ಸುರಿ ಕಾರಕ, ಮನೆಗೆ, ವಾಹನಕ್ಕೆ. ಸೊ ಯಾವಾಗ ಕರ್ಮಕಾರಕನ ಜೊತೆ ಇದು ಸೇರ್ಕೊಳುತ್ತೋ, ಸೊ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕೂಡ ಮಾಡ್ಕೊಳುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ಗ್ರಹಗತಿಗಳು ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ವಾರದ ಮೊದಲನೇ 2-3 ದಿವಸ ಒತ್ತಡಗಳಿದ್ರು, ವಾರಾಂತ್ಯದಲ್ಲಿ ಶುಭದಾಯಕವಾಗಿ ಇರುತ್ತೆ ಅಂತ ಹೇಳ್ಬೋದು. ಈಗ ನಮಗೆ ದ್ವಾದಶ ರಾಶಿ ಫಲಗಳಲ್ಲಿ ಮೊದಲನೇದಾದ ಮೇಷ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಈಗ ನಮಗೆ ಮೇಷರಾಶಿ ತಗೊಂಡಾಗ, ಮೇಷರಾಶಿಗೆ ಗುರು ಈಗ ಯಾವಾಗ ಡೈರೆಕ್ಟ್ 3ನೇ ಮನೆ ಸಂಚಾರ ಮಾಡ್ತಿದ್ಯೋ, ಈಗ ನಿಮ್ಮ ಪ್ರಯತ್ನಗಳಿಗೆಲ್ಲ ಜಯ ಬೇಗ ಸಿಗುತ್ತೆ. ಈಗ ಇಷ್ಟು ದಿವಸ ಏನಾಗಿತ್ತು, ಹೋದ ತಿಂಗಳಲ್ಲೆಲ್ಲ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ನಿಧಾನ ಆಗ್ತಾ ಇತ್ತು ನಿಮಗೆ ಕೆಲಸಗಳು ಆಗೋದು. ಈಗ ಇನ್ಮೇಲೆ ನಿಮ್ಮ ಪ್ರಯತ್ನಗಳಿಗೆಲ್ಲ ಕೆಲಸ ಬೇಗ ಆಗ್ತಾ ಹೋಗುತ್ತೆ. ಗುರು ದೃಷ್ಟಿ ನೋಡಿ ನಿಮಗೆ ತುಲಾರಾಶಿ ಮೇಲೆ, ಅಂದರೆ ಸಪ್ತಮದ ಮೇಲಿದೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಿಮಗೆ ಈಗ ಒಳ್ಳೊಳ್ಳೆ ಡಾಕ್ಟರ್ ಸಿಗೋದಾಗಲಿ ಅಥವಾ ಒಳ್ಳೆ ಸಲಹೆ ಸಿಗೋದಾಗಲಿ, ಯಾಕಂದರೆ ಭಾಗ್ಯದ ಮೇಲೆ ಗುರು ದೃಷ್ಟಿ ಬಿತ್ತು. ಸೊ ಆರೋಗ್ಯದ ಸಮಸ್ಯೆ ಇರೋರಿಗೆ ಈಗ ಸುಧಾರಿಸ್ಕೊಳ್ಳುವಂಥ ಸಮಯ ಅಂತ ಹೇಳ್ಬೋದು. ನಂತರ ನಮಗೆ ನೋಡಿ, ಚಂದ್ರ ಅಷ್ಟಮದಲ್ಲಿ ನೀಚನಾಗ್ತಿರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಚಿಂತೆ ಅಥವಾ ಏನಾದರೂ ಸಣ್ಣ ಪುಟ್ಟ ದುಃಖ ಮೊದಲನೇ 3 ದಿವಸ ಪಡ್ಬೋದು. ಬಟ್ ನಂತರ ವಾರಾಂತ್ಯದಲ್ಲಿ ನಿಮಗೆ ಶುಭದಾಯಕವಾಗಿರುತ್ತೆ ಚಂದ್ರನಿಂದ ಫಲ. ಮತ್ತು ಕರ್ಮಸ್ಥಾನದಲ್ಲಿ ನೋಡಿ, ಸೂರ್ಯ ಕುಜ ಇದ್ದರೆ ನೂತನ ಕೆಲಸ ಹುಡುಕ್ತಾ ಇದ್ದೀರಾ ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಸದಾವಕಾಶ ಈ ವಾರ ಅಂತ್ಯದಲ್ಲಿ, ಅಂದರೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಹೊಸ ಕೆಲಸ ಹುಡುಕೋದಾಗಲಿ, ಹೊಸ ಪ್ರಾಜೆಕ್ಟ್ ಸಿಗೋದಾಗಲಿ, ಅಥವಾ ಯಾವುದೇ ರೀತಿ ನಿಮಗೆ ನೂತನ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ, ಆಫೀಸಲ್ಲಿ ಹೊಸ ಕೆಲಸ ಹುಡುಕ್ತಿದ್ದೀನಿ, ಇದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಹಾಗೆ ನಮಗೆ ನೋಡಿ, ರಾಹು 10ನೇ ಮನೆಯಲ್ಲಿ ನಿಮಗೆ ದೂರದಲ್ಲಿ ಕೆಲಸ ಸಿಗುವಂಥ ಚಾನ್ಸ್ ಹೆಚ್ಚಾಗುತ್ತೆ. ಜೊತೆಗೆ ಬಡ್ತಿ ಕೂಡ, ಅಂದರೆ ಪ್ರಮೋಷನ್ ಕೂಡ ಅಂತ ಸಿಗೋವಂಥ ಚಾನ್ಸ್ ಕೂಡ ಹೆಚ್ಚಾಗುತ್ತೆ. ಬಟ್ ನಮ್ಗೆ ಯಾವಾಗ ಶುಕ್ರ 12ನೇ ಮನೆ ಸಂಚಾರ ಮಾಡ್ತಿದೆ, ಸ್ವಲ್ಪ ಖರ್ಚು ಹೆಚ್ಚು ಮಾಡುತ್ತೆ. ನೋಡಿ, 2ನೇ ಮನೆ 7ನೇ ಮನೆಯಲ್ಲಿ ಬಿಡಿ, ಕುಟುಂಬಕ್ಕಾಗಿ ಖರ್ಚು ಹೆಚ್ಚಾಗ್ಬೋದು, ಅಥವಾ ಪತಿ ಅಥವಾ ಪತ್ನಿಗಾಗಿ ಖರ್ಚು ಹೆಚ್ಚಾಗ್ಬೋದು. ಶುಭ ಕಾರ್ಯಗಳಿಗೆ ಸಾಮಾನ್ಯವಾಗಿ ಶುಕ್ರ ಖರ್ಚು ಮಾಡಿಸುತ್ತೆ. ಬಟ್ ಶನಿ 12ರಲ್ಲಿ ಇರೋದ್ರಿಂದ ನಮಗೆ ಇಡೀ ಶನಿ ಶಾಂತಿ ಅಗತ್ಯ. ಮೊದಲನೇ 3 ದಿವಸಕ್ಕೆ ಚಂದ್ರ ಶಾಂತಿ ಬೇಕು, ಯಾಕಂದರೆ ಅಷ್ಟಮದಲ್ಲಿ ಚಂದ್ರ ನೀಚನಾಗಿದ್ದಾನೆ. ಹಾಗೆ ನಮಗೆ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಶನಿಗೋಸ್ಕರ ನೀವು ನೋಡಿ, ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು, ಅಥವಾ ರಾಮರಕ್ಷಾ ಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಒಂದು 21 ಬಾರಿ ಈ ವಾರದಲ್ಲಿ ಹೇಳ್ಕೊಳ್ಳಿ. ತಕ್ಕ ಮಟ್ಟಿಗೆ ಮನಸ್ಸು ಶಾಂತಿನೂ ಸಿಗುತ್ತೆ. ಹಾಗೆ ನೋಡಿ, ಮೇಷರಾಶಿಯವ್ರಿಗೆ ಅಗ್ನಿತತ್ವ ಅಲ್ವಾ, ಕ್ವಿಕ್ ಡಿಸಿಷನ್ ಮೇಕರು. ನಮ್ಮ ಸಜೆಷನ್ ಏನು ಅಂತಂದರೆ, ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ, ಅದೇ ಒಳ್ಳೆ ಪರಿಹಾರವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಈ ವಾರದಲ್ಲಿ. ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯಲ್ಲಿ ಫ್ಯಾಮಿಲಿ ಅಂದರೆ ಕುಟುಂಬದಲ್ಲೇ ಧನಭಾವದಲ್ಲೇ ಯಾವಾಗ ಗುರು ಸಕ್ರಿಯವಾಗಿ ಗೋಚರಿಸುತ್ತೋ ಆವಾಗ ನಿಮಗೆ ಕುಟುಂಬದ ಅಭಿವೃದ್ಧಿ ಆಗೋಕ್ಕೆ ಚಾನ್ಸ್ ಚೆನ್ನಾಗಿದೆ. ಆಮೇಲೆ ಚಂದ್ರ ಸಪ್ತಮದಲ್ಲಿ ನೀಚನಾಗಿರೋದ್ರಿಂದ ನಮ್ಗೆ ಇಲ್ಲಿ ನೋಡಿ, ಅಕ್ಕ ತಂಗಿಯ ಜೊತೆ ಭಿನ್ನಾಭಿಪ್ರಾಯ ಬರೋ ಚಾನ್ಸ್ ಇರುತ್ತೆ ಮೊದಲನೇ 3-4 ತಿಂಗಳು. ಹಾಗಾಗಿ ಅದರಲ್ಲಿ ಎಚ್ಚರಿಕೆ ವಹಿಸಬೇಕು. ನಂತರ ಅಷ್ಟಮಕ್ಕೆ ಹೋಗುತ್ತೆ. ಸೊ ಈ ವಾರದಲ್ಲಿ ಸ್ವಲ್ಪ ಮನಸ್ಥಿತಿ ಏರುಪೇರು ಇರೋದ್ರಿಂದ ಚಂದ್ರ ಶಾಂತಿ ಅಗತ್ಯ ವೃಷಭ ರಾಶಿಯವರಿಗೆ.
ಹಾಗಾಗಿ ಜಲಾಭಿಷೇಕ ಮಾಡಿಸಿ, ತಾಯಿ ಜೊತೆ ಒಳ್ಳೆ ಮಾತಾಡಿ, ಅನ್ನದಾನ ಮಾಡಿ, ಅನ್ನದಲ್ಲಿ ಒಂದು ಪಾಯಸ ಮಾಡಿ ಅದನ್ನು ನೀವು ದಾನ ಮಾಡೋದ್ರಿಂದ ಕೂಡ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ. ಇಲ್ಲ ಬಿಳಿ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ನೋಡಿ, ನಿಮಗೆ 11ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಇದೆ. ಸೊ ಅದರಿಂದ ಲಾಭಗಳನ್ನ ಹೆಚ್ಚಿನ ನಿರೀಕ್ಷೆ ಪಡ್ಬೋದು. ನೋಡಿ, ನಿಮ್ಮ ಲಗ್ನಾಧಿಪತಿನೇ ಆಗುತ್ತೆ, 6ನೇ ಮನೆ ಅಧಿಪತಿನೇ ಶುಕ್ರನಾಗಿ 11ನೇ ಮನೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಯಾವುದೇ ಕೆಲಸ ಕಾರ್ಯ ಪ್ರಯತ್ನ ಪಟ್ಟಲ್ಲಿ ಅದನ್ನ ಹೆಚ್ಚಿನ ಫಲಗಳನ್ನೇ ನಿರೀಕ್ಷಿಸ್ಬೋದು. ಜೊತೆ ಕೂಡ 6ನೇ ಮನೆ ಮೇಲೆ ಗುರು ದೃಷ್ಟಿ ಕೂಡ ಬಿದ್ದಿದೆ ನಿಮಗೆ ಧನಭಾವದಿಂದ. ಸೊ ಈ ಫ್ಯಾಮಿಲಿ ಡೆವಲಪ್ಮೆಂಟು, ಕುಟುಂಬದಲ್ಲಿ ಅಭಿವೃದ್ಧಿ ಓವರ್ ಆಲ್ ಚೆನ್ನಾಗಿದೆ. ಆಮೇಲೆ ಆದರೂ ಕೂಡ ಸೂರ್ಯ ಕುಜರು ಚೆನ್ನಾಗಿದೆ. ಶನಿ ಕೂಡ ನಿಮ್ಗೆ 11ನೇ ಮನೆ ಕರ್ಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿರೋದು ಕೂಡ ಒಳ್ಳೆ ರಿಸಲ್ಟೇ. ನಿಮ್ದು ಲಗ್ನಾಧಿಪತಿ ಶುಕ್ರ 11ನೇ ಮನೆ ಕೂಡ ಒಳ್ಳೆ ರಿಸಲ್ಟ್. ಓವರ್ ಆಲ್ ಹಾಕೊಂಡ್ರೆ ಈ ವಾರ ನಿಮಗೆ ಒಳ್ಳೆಯದೇ ಶುಭದಾಯಕವಾಗಿ ಇದೆ ಅಂತ ಹೇಳ್ಬೋದು. ಒಳ್ಳೆದಾಗಿ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿ ಗುರು ಈಗ ಸಕ್ರಿಯ ಆಯಿತು. ಮತ್ತೆ 6 ಮತ್ತು 7ರಲ್ಲಿ ಚಂದ್ರ ಸಂಚಾರ. ನಿಮಗೆ ಕುಟುಂಬಾಧಿಪತಿ 2ನೇ ಮನೆ ಅಧಿಪತಿ 6ರಲ್ಲಿ ಸಂಚಾರ ಮಾಡ್ತಾ ಇದೆ, ಮತ್ತೆ 7ರಲ್ಲಿ ಸಂಚಾರ ಮಾಡ್ತಿದೆ ಈ ವಾರದಲ್ಲಿ. ಮೊದಲನೇ 3 ದಿವಸ 6ರಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಬೇಕು. ಅಥವಾ ಕುಟುಂಬಕ್ಕಾಗಿ ಅಥವಾ ಕುಟುಂಬದಲ್ಲಿ ಯಾರಿಗಾನ ಒಬ್ಬರೇ ಅಥವಾ ತಾಯಿನೋ ಅಕ್ಕಂದಿರಿಗೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಗಮನ ಹರಿಸಬೇಕಾಗುತ್ತೆ. ನಂತರ ವಾರಾಂತ್ಯದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವ್ಯಾಪಾರ ವ್ಯವಹಾರಗಳು ರಿಸಲ್ಟು ಅಥವಾ ನಾವು ಕುಟುಂಬಕ್ಕೆ ಹಣ ಹರಿವು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಮಿಥುನ ರಾಶಿಯವರಿಗೆ ಗುರು ಈಗ ಪಾಸಿಟಿವ್ ಆಗಿರೋದು ನಿಮಗೆ ಖರ್ಚು ಕಡಿಮೆ ಮಾಡುತ್ತೆ. ಇಟ್ಟಿದ್ದ ಸ್ವಲ್ಪ ಖರ್ಚು ಹೆಚ್ಚಾಗಿತ್ತು, ಆ ಖರ್ಚನ್ನು ಕಡಿಮೆ ಮಾಡುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಲಾಭ ಕೊಡುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶಗಳು ನೋಡಿ. ಯಾಕಂದರೆ ಈಗ ಪಂಚಮದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಮಿಥುನ ರಾಶಿಯಿಂದ ತುಲಾ ರಾಶಿಗೆ ಸಪ್ತಮದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅದು ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಮಿಥುನ ರಾಶಿಯವರಿಗೆ ಭಾಗ್ಯದ ಮೇಲೆ ದೃಷ್ಟಿ ಬೀಳ್ತಿದೆ. ಭಾಗ್ಯದಲ್ಲಿ ಈಗ 4 ಗ್ರಹ ಇದೆ ಮಿಥುನ ರಾಶಿಗೆ. ಯಾವಾಗ ಭಾಗ್ಯದಲ್ಲಿ 4 ಗ್ರಹಗಳ ದೃಷ್ಟಿ ಬೀಳುತ್ತೋ ಆಗ ನಿಮಗೆ ಅದೃಷ್ಟಗಳಲ್ಲಿ ಸ್ವಲ್ಪ ಲಾಭ ನೋಡ್ಬೋದು. ಯಾಕಂದರೆ ಈಗ ಸಕ್ರಿಯವಾಗಿದೆ ಗುರು. ಸೊ ಓವರ್ ಆಲ್ ತಗೊಂಡ್ರೆ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಶನಿ. ಶುಕ್ರ ಸ್ಥಾನ ಪಲ್ಲಾಟ ಮಾಡಬಹುದು, ಅಂದರೆ ಕೆಲಸದಲ್ಲಿ ಬದಲಾವಣೆ ತಂದುಕೊಡ್ಬೋದು. ಆದರೆ ಶನಿ ನಿಮಗೆ ಸ್ಟೆಬಿಲಿಟಿ ತಂದುಕೊಡುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಮಿಥುನ ರಾಶಿಯವರು ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಗುರು ಈಗ 12ರಲ್ಲಿ ವಕ್ರಿಯಾಗಿ ನಿಧಾನ ಮಾಡಿತ್ತು, ಖರ್ಚು ಹೆಚ್ಚು ಮಾಡಿತ್ತು. ಬಟ್ ಈಗ ನಿಮಗೆ ಅದೇ 12ನೇ ಮನೆಯಲ್ಲಿ ಸಕ್ರಿಯನಾಗಿ ನಿಮ್ಮ ರಾಶಿ ಕಡೆಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಲಾಭದಾಯಕವಾಗಿ ತಕ್ಕ ಮಟ್ಟಿಗೆ. ಆದರೂ ಗುರು ಶಾಂತಿ ಅಗತ್ಯ. ಹಳದಿ ವಸ್ತ್ರವನ್ನು ದಾನ ಮಾಡೋದಾಗಲಿ ಅಥವಾ ದಿನನಿತ್ಯ ಅಡಿಗೆಗೆ ಅರಿಶಿನ ಉಪಯೋಗಿಸೋದ್ರಿಂದ ಕೂಡ ನಿಮಗೆ ಗುರು ಶಾಂತಿ ಆಗುತ್ತೆ. ಶಿವನಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ನಂತರ ಕರ್ಕಾಟಕ ರಾಶ್ಯಾಧಿಪನೇ ಆಗಿ ನಮಗೆ ಪಂಚಮ ಮತ್ತು 6ನೇ ಮನೆ 5, 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ. 5ನೇ ಮನೆಯಲ್ಲಿ ನೀಚ ಆದಾಗ ಸ್ವಲ್ಪ ಮಾನಸಿಕ ಒತ್ತಡ ಈ ವಾರದಲ್ಲಿ ಬರ್ಬೋದು. ಸ್ವಲ್ಪ ಹಣಕಾಸಿನ ಮುಂಗಟ್ಟು ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಇದು ಕಾಡ್ಬೋದು. ಬಟ್ ನಂತರ ವಾರಾಂತ್ಯದಲ್ಲಿ ನಿಮ್ಗೆ ಏನಾದರೂ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನಂತರ ನಿಮಗೆ ಅಷ್ಟಮದಲ್ಲಿ 4 ಗ್ರಹಗಳು ಕರ್ಕಾಟಕ ರಾಶಿಯವರಿಗೆ. 8ನೇ ಮನೆಯಲ್ಲಿ ನಮಗೆ ಈಗ ನೋಡಿ ಬುಧ ಆಗ್ಬೋದು. ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ರವಿ ಕುಜ ಅಷ್ಟಮದಲ್ಲಿದ್ದರೆ ಮೈಕೈ ನೋವು ಬರೋದು, ಆರೋಗ್ಯದ ಸಮಸ್ಯೆ ಕೊಡೋದು, ಭಿನ್ನಾಭಿಪ್ರಾಯಗಳು, ಜಗಳಗಳು ತಂದುಕೊಟ್ಬಿಡುತ್ತೆ. ಹಾಗಾಗಿ ನಮಗೆ ಇಲ್ಲಿ ರವಿ ಕುಜ ಶಾಂತಿ ಅಗತ್ಯ. ರವಿ 2ನೇ ಮನೆ ಅಧಿಪತಿ ಆಗುತ್ತೆ, ಹಣಕಾಸಿನ ಸಮಸ್ಯೆ ತಂದುಕೊಡ್ಬೋದು. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಚಿಂತೆ ಅಥವಾ ಅದೃಷ್ಟಗಳು ಬರುತ್ತೆ. ತಂದೆ ಜೊತೆ ಭಿನ್ನಾಭಿಪ್ರಾಯ, ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಪತಿ ಪತ್ನಿಯಲ್ಲಿ ವಾಗ್ವಾದ. ಯಾಕಂದರೆ 8ನೇ ಮನೆಯಿಂದ 2ನೇ ಮನೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪತಿ ಪತ್ನಿಯ ಜೊತೆ ವಾಗ್ವಾದ ನಡೆಯುವಂಥ ಚಾನ್ಸ್ ಇರುತ್ತೆ. ಆಮೇಲೆ ಈಗೋ ಜಾಸ್ತಿ, ಕೋಪ ತಾಪಗಳು, ಈಗೋ ದುರಾಭಿಮಾನಗಳೆಲ್ಲ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಕುಜಶಾಂತಿ ಕೂಡ ಅಗತ್ಯ. ಕುಜ ರವಿಗೋಸ್ಕರ ನೋಡಿ, ಕುಜಿಗೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯನಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಸುಬ್ರಹ್ಮಣ್ಯ ಶಾಂತಿ ಆಗುತ್ತೆ. ಹಾಗೆ ಸೂರ್ಯನಿಗೋಸ್ಕರ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಅಥವಾ ಸೂರ್ಯನ ಉದಯದ ಸಮಯದಲ್ಲಿ ವಾಕಿಂಗ್ ಮಾಡೋದು ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಸೂರ್ಯನಿಗೆ ಪರಿಹಾರ ಆಗುತ್ತೆ. ಗೋಧಿ ದಾನದಿಂದ ಕೂಡ ಸೂರ್ಯನಿಗೆ ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಯುಗಾದಿ ಹಬ್ಬ ಬರ್ತಾ ಇದೆ ನೋಡಿ, ಹಬ್ಬಗಳೇ ಪರಿಹಾರ. ಹಬ್ಬಗಳಲ್ಲೇ ಸ್ನೇಹಿತರನ್ನ, ಬಂಧು ಮಿತ್ರರನ್ನ ಕರೆದು ಊಟ ಉಪಹಾರಗಳನ್ನ ಕೊಟ್ಟು, ಹಾಗೆ ಬಡವರಿಗೆ ಸೇವೆ ಮಾಡಿದಲ್ಲಿ, ಬಡವರಿಗೆ ದಾನ ಧರ್ಮ ಮಾಡಿದ್ದಲ್ಲಿ ಅದೇ ಪರಿಹಾರ ರೂಪದಲ್ಲಿ ವರ್ಕ್ ಆಗುತ್ತೆ. ಅದರಲ್ಲೂ ಹೊಸ ವರ್ಷ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಶುಭದಾಯಕವಾಗಿರಲಿ, ಒಳ್ಳೆಯದೇ ಆಗಲಿ ಹೊಸ ವರ್ಷದಿಂದ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.